ಸಿರಿಧಾನ್ಯಗಳು ಅಮೃತಕ್ಕೆ ಸಮಾನವಾದ ಆಹಾರ ಪದಾರ್ಥ ಅಂದ್ರೆ ತಪ್ಪಾಗೋದಿಲ್ಲ. ಹೌದು ವೀಕ್ಷಕರೇ, ಅನಾರೋಗ್ಯ ಹಾಗೂ ಅಪೌಷ್ಟಿಕತೆಗಳ ವಿರುದ್ಧ ಹೋರಾಡುವಲ್ಲಿ ಸಿರಿಧಾನ್ಯ ಎನ್ನುವುದು ಬಹುಮುಖ್ಯ ಅಸ್ತ್ರವಾಗಿ ಬಳಕೆಯಾಗ್ತಾ ಇದೆ ಅನ್ನೋದು ಈಗ ಪ್ರತಿಯೊಬ್ಬರಿಗೂ ತಿಳಿದಿರೋ ವಿಚಾರ. ಇದೇ ಕಾರಣಕ್ಕೆ ಸಿರಿಧಾನ್ಯಕ್ಕೆ ಅವಲಂಬಿಸುವವರ ವ್ಯಾಪ್ತಿ ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗದೆ ವಿದೇಶಗಳಿಗೂ ಹಬ್ಬಿಕೊಳ್ಳುತ್ತಾ ಹೋಗ್ತಿದೆ. ಸಂಪೂರ್ಣ ಭಾರತದಲ್ಲಿ ಅತಿ ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೆಯುವ ರಾಜ್ಯವೆಂದರೆ ಅದು ನಮ್ಮ ಹೆಮ್ಮೆಯ ಕರ್ನಾಟಕ. ಅದರಲ್ಲೂ ಚಿತ್ರದುರ್ಗ ಜಿಲ್ಲೆ ಅತಿ ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೆಯುವ ಜಿಲ್ಲೆ ಎಂಬ ಖ್ಯಾತಿಯನ್ನ ಪಡೆದುಕೊಂಡಿದೆ. ಜೈ ಭೂಸಿರಿಯ ಜೈ ಮಳೆಹನಿಯ ಜೈ ಎನ್ನುವುದು ಜೀವರುಣ, ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಭೂರಮೆಯ ಜನುಮದಿನ. ಇಂದು ನಾವು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿದ್ದೇವೆ. ಕಾರಣವಿಷ್ಟೇ, ಸಂಪೂರ್ಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೆಯುವ ತಾಲೂಕೆಂದರೆ ಅದು ಹೊಸದುರ್ಗ ಎಂದು ಹೇಳಬಹುದಾಗಿದೆ. ಇದೇ ತಿಂಗಳ 23, 24 ಹಾಗೂ 25ನೇ ತಾರೀಖಿನಂದು ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ, ಸಾವಯವ ಹಾಗೂ ಸಿರಿಧಾನ್ಯ ಮೇಳ 2025 ಆಯೋಜನೆ ಮಾಡಲಾಗಿದೆ. ಹೀಗಾಗಿ ಹೊಸದುರ್ಗಕ್ಕೆ ಭೇಟಿ ನೀಡುವ ಮೂಲಕ ಸಿರಿಧಾನ್ಯ ಬೆಳೆಗಾರರ ಜೀವನ ಹೇಗಿದೆ ಎಂಬುದನ್ನು ಪ್ರತ್ಯಕ್ಷವಾಗಿ ನಿಮ್ಮೆದುರು ಇಡುವ ಪ್ರಯತ್ನ ಮಾಡಲಿದ್ದೇವೆ. ಟಮಾಟೆಯ ಹೊಡಿ ಹೊಡಿ ಚಿಂತೆಯೆಲ್ಲ ಸುಡಿ ಸುಡಿ ದುಡಿದ ಕೈಗೆ ಕಡಗ ಹಾಕೋ ಭೂಮಿ. ಸಿರಿಧಾನ್ಯವನ್ನ ಬೆಳೀತಕ್ಕಂಥ ಈ ತಾಲೂಕನ್ನ ನಾನು ನೋಡಬೇಕು ಅನ್ನೋ ಒಂದು ಉದ್ದೇಶನೂ ಇತ್ತು. ಜೊತೆಗೆ 23ನೇ ತಾರೀಕು ಅಂತಾರಾಷ್ಟ್ರೀಯ ಮೇಳ ಇರೋದ್ರಿಂದ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಒಂದು ಸಂಪೂರ್ಣವಾದಂಥ ವಿಚಾರವನ್ನು ತಿಳ್ಕೋಬೇಕು ಅಂತ ಹೇಳಿ ನಾನು ಬಂದಿದ್ದೀನಿ. ಸರ್, ಈ ಊರು ಸ್ಪೆಷಲ್ ಊರಿದು. ಭಾರಿ ಕೃಷಿನಲ್ಲಿ ಮುಂದಿದ್ದಾರೆ. ರೇಷ್ಮೆ ಫಸ್ಟ್ ಇದ್ದಾರೆ, ಸಾವಯವ ಕೃಷಿನಲ್ಲಿ ಫಸ್ಟ್ ಇದ್ದಾರೆ. ಸರ್ಕಾರದ ಬೆನಿಫಿಟ್ ಐತಲ್ಲ, ಯಾವ ಕೃಷಿ ಹೊಂಡ ಅವೆಲ್ಲರೂ ಕೂಡ ಪಡ್ಕೊಂಡಿದ್ದಾರೆ. ಎರೆಹುಳು ಸಾಕ್ತಾರೆ, ರೇಷ್ಮೆ ಸಾಕ್ತಾರೆ, ಜೇನು, ಎಲ್ಲಾದ್ರಾಗೂ ಈ ಊರು ಫಸ್ಟ್ ಐತೆ. ಸಮಗ್ರ ಕೃಷಿನ ಅಳವಡಿಸ್ಕೊಂಡಿದ್ದಾರೆ. ಬರೀ ಇವರು ಸಿರಿಧಾನ್ಯ ಅಷ್ಟಕ್ಕೆ ಸಮಗ್ರ ಕೃಷಿಗೂ ಸಹ ನೀವು ಹೆಸರಾಗಿದ್ದೀರಾ. ಪ್ರಗತಿಪರ ರೈತ ಎಂಬ ಕಾರ್ಯಕ್ರಮದ ಮೂಲಕ ಈಗಾಗಲೇ ಸಾಕಷ್ಟು ಯಶಸ್ವಿ ರೈತರ ಜೀವನಗಾಥೆ ಹಾಗೂ ಅವರು ಕೃಷಿ ಕ್ಷೇತ್ರದಲ್ಲಿ ಯಶಸ್ಸನ್ನ ಸಾಧಿಸಲು ಕೃಷಿ ಇಲಾಖೆ ನೀಡಿದ ಬೆಂಬಲ ಎಲ್ಲದರ ಬಗ್ಗೆ ಸಂಚಿಕೆಗಳನ್ನು ಪ್ರಸಾರ ಮಾಡಿದ್ದೇವೆ. ಈ ಬಾರಿ ಸಿರಿಧಾನ್ಯದ ಮೇಳ ಇರುವ ಹಿನ್ನೆಲೆಯಲ್ಲಿ ಸಿರಿಧಾನ್ಯಗಳನ್ನು ಬೆಳೆದು ಯಶಸ್ಸು ಕೊಂಡ ಪ್ರಗತಿಪರ ರೈತರನ್ನ ನಾವೇ ಖುದ್ದು ಭೇಟಿ ಮಾಡಿ ಹೇಗೆ ಅವರು ಸಿರಿಧಾನ್ಯ ಬೆಳೆಯನ್ನ ಬೆಳೆಯುವತ್ತ ಮನಸ್ಸು ಮಾಡಿದ್ರು, ಇದರಿಂದ ಸಿಗುವ ಲಾಭವೇನು, ಕೃಷಿ ಇಲಾಖೆಯಿಂದ ಯಾವೆಲ್ಲ ಪ್ರಯೋಜನಗಳನ್ನು ಅವರು ಪಡೆದುಕೊಂಡರು ಎಂಬುದರ ಬಗ್ಗೆ ಸ್ವತಃ ರೈತರೊಂದಿಗೆ ಮಾತನಾಡಿ ಆ ಮೂಲಕ ರಾಜ್ಯದ ಇತರೆ ರೈತರನ್ನ ಸಿರಿಧಾನ್ಯಗಳನ್ನು ಬೆಳೆಯುವಂತೆ ಪ್ರೋತ್ಸಾಹಿಸುವ ಕಾರ್ಯವನ್ನ ಮಾಡುವ ಉದ್ದೇಶವನ್ನ ನಾವು ಹೊಂದಿದ್ದೇವೆ. ಆತ್ಮೀಯ ರೈತ ಬಂಧುಗಳೇ, ಈಗಾಗಲೇ ನಾವು ನಮ್ಮ ಹೊಸ ಸರ್ಕಾರ ರಚನೆ ಆದಮೇಲೆ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರರು ನೇತೃತ್ವದಲ್ಲಿ ಸರ್ಕಾರ ಬಂದ ನಂತರ ನಾನು ಕೃಷಿ ಸಚಿವನಾಗಿ ನಮ್ಮ ಪಕ್ಷ, ನಮ್ಮ ಮುಖ್ಯಮಂತ್ರಿಗಳು ಮಾಡಿದ ನಂತರ ನಾನು ಅನೇಕ ತಾಲೂಕಿನ ಜಿಲ್ಲೆಯ ಪ್ರವಾಸ ಮಾಡಿದ್ದೀನಿ. ಪ್ರಗತಿಪರ ರೈತರನ್ನ ಭೇಟಿ ಮಾಡಿದ್ದೀನಿ. ಸಮಗ್ರ ಕೃಷಿ ಮಾಡ್ತಕ್ಕಂಥವ್ರನ್ನ ಹೋಗಿ ನಾನೇ ವೈಯಕ್ತಿಕವಾಗಿ ಭೇಟಿ ಮಾಡಿ ಅವರು ಯಾವ ರೀತಿ ಅಳವಡಿಸ್ಕೊಂಡಿದ್ದಾರೆ, ಆರ್ಥಿಕವಾಗಿ ಅವರು ಯಾವ ರೀತಿ ಸದೃಢ ಆಗಿದ್ದಾರೆ ಮತ್ತು ಬೇರೆ ಬೆಳೆ ಬೆಳೀತಕ್ಕಂಥದ್ದಕ್ಕೂ ಈ ಇಂಟಿಗ್ರೇಟೆಡ್ ಸಮಗ್ರ ಕೃಷಿ ಮಾಡೋದಕ್ಕೂ ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ ಸಾಕಷ್ಟು ನಿಮಗೆಲ್ಲ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಕೃಷಿ ಅಂದರೆ ನಾವು ಸಾಲ ಅಥವಾ ಕೃಷಿ ಅಂದರೆ ಕಷ್ಟ, ಕೃಷಿ ಮಾಡಲಿಕ್ಕೆ ಆಗಲ್ಲ ಅನ್ನೋ ಒಂದು ಏನು ಕಲ್ಪನೆ ಇದೆ, ಅದರಿಂದ ಹೊರಗಡೆ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಈ ಕೃಷಿ ಇಲಾಖೆಯಲ್ಲಿ ಸರ್ಕಾರದಿಂದ ಕೊಡ್ತಕ್ಕಂಥ ಸೌಲಭ್ಯಗಳಿರ್ಬೋದು, ಕೃಷಿ ವಿಶ್ವವಿದ್ಯಾಲಯದಿಂದ ಕೊಡ್ತಕ್ಕಂಥ ಸಲಹೆ ಇರ್ಬೋದು, ಈ ಎಲ್ಲವನ್ನೂ ಸಹ ಸಮಗ್ರವಾಗಿ ಉಪಯೋಗಿಸ್ಕೋಬೇಕು ಮತ್ತು ಆರ್ಥಿಕವಾಗಿ ನೀವೆಲ್ಲರೂ ಸಹ ಸದೃಢ ಆಗಬೇಕು ಅನ್ನೋದು ನಮ್ಮ ಸರ್ಕಾರದ, ನಮ್ಮ ಇಲಾಖೆಯ, ನನ್ನ ವೈಯಕ್ತಿಕ ಒಂದು ಆಸಕ್ತಿ. ಹಾಗಾಗಿ ಈ ಒಂದು 23, 24, 25 ಅಂತಾರಾಷ್ಟ್ರೀಯ ಸಾವಯವ ಸಿರಿಧಾನ್ಯ ಮೇಳವನ್ನು ನಾವು ಮಾಡ್ತಾಯಿದ್ವಿ. ಈಗಾಗಲೇ ಕಳೆದ 4-5 ವರ್ಷದಲ್ಲಿ ಮಾಡಿದ್ದೀವಿ. ಕಳೆದ ವರ್ಷ ಭಾಳ
ಸಿದ್ದರಾಮಯ್ಯನವ್ರ ನಾಯಕತ್ವದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದು. ಈ ವರ್ಷ ಅದಕ್ಕಿಂತನೂ ಒಂದು ಹೆಚ್ಚು ಸಾವಯವ ಪದ್ಧತಿನಲ್ಲಿ ಸಿರಿಧಾನ್ಯವನ್ನು ಬೆಳಿತೀರ, ಅದನ್ನು ಮಾರ್ಕೆಟ್ ವ್ಯವಸ್ಥೆನೂ ಸಹ ಹೆಚ್ಚು ಮಾಡಲಿಕ್ಕೋಸ್ಕರನೇ ಈ ಸಿರಿಧಾನ್ಯ ಮೇಳವನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು. ಈ ಸಿರಿಧಾನ್ಯಗಳ ಬೆಳೆ ಬಗ್ಗೆ ಸಮೀಕ್ಷೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಮೇಳವನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ತುಂಬಾ ಸ್ವಾಗತ. 72ನೇ ಇಸ್ವಿಯಿಂದ 86 ಇಸ್ದಾಗ ನಾನು ಸ್ವಂತ ಕೃಷಿ, ನಾನೇ ಈ ಅವಾಗೆಲ್ಲ ಈ ರಾಸಾಯನಿಕ ಗೊಬ್ಬರಗಳು ಬಳಸ್ತಿರ್ಲಿಲ್ಲ, ಪೂರಾ ಕೊಟ್ಟಿಗೆ ಗೊಬ್ಬರನ ಬಳಸಿ ನಾನೇ ಸ್ವಂತ ರೈತಾಗಿ ಬೆಳೆದಿದ್ದೀನಿ. ನಮ್ಮ ಮನೆಗೆ ಸುಮಾರು 30-40 ಜನ ನಮ್ಮ ಕುಟುಂಬ, ಎಲ್ಲರೂ ಸಾವೆ ಬೆಳೆದು ಸ್ವಂತಕ್ಕೆ ಬಳಸ್ತಿದ್ವಿ. ಸಾವೆ ಕುಸುಬಿ ಕುಟ್ಟಿ ಅಕ್ಕಿ ಮಾಡ್ಕೊಂಡು ಊಟಕ್ಕೆ ಬಹಳ ಚೆನ್ನಾಗಿ ಅದನ್ನು ಊಟ ಮಾಡ್ತಿದ್ವಿ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕು ಇಂದು ಅತಿ ಹೆಚ್ಚು ಸಿರಿಧಾನ್ಯ ಬೆಳೆಯುವ ತಾಲೂಕಾಗಿ ಮಾರ್ಪಟ್ಟಿದೆ ಎಂದರೆ ಮೊದಲು ಇಲ್ಲಿನ ಜನಪ್ರಿಯ ಶಾಸಕರಾದ ಬಿಜಿ ಗೋವಿಂದಪ್ಪ ಅವರಿಗೆ ಧನ್ಯವಾದಗಳನ್ನು ತಿಳಿಸಲೇಬೇಕು. ಏಕೆಂದರೆ ಗೋವಿಂದಪ್ಪ ಅವರ ಅನೇಕ ವರ್ಷಗಳ ಪ್ರಯತ್ನದ ಫಲವಾಗಿ ಹೊಸದುರ್ಗ ತಾಲೂಕು ಇಂತಹದೊಂದು ಸಾಧನೆಯನ್ನ ಮಾಡಲು ಸಾಧ್ಯವಾಗಿದೆ. ಸಂಪೂರ್ಣ ತಾಲೂಕಿನಲ್ಲಿರುವ ಎಲ್ಲಾ ಮಾರ್ಗಗಳಿಗೆ ಸಿರಿಧಾನ್ಯಗಳ ನಾಡಿಗೆ ಸ್ವಾಗತ ಎಂಬ ದ್ವಾರವನ್ನ ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಕಿಸಿದ್ದಾರೆ ಗೋವಿಂದಪ್ಪನವರು. ಅಂದ್ರೆ ಅವರಿಗೆ ಇರುವ ಕನಸು ಎಂಥದ್ದು ಎಂಬುದು ಇದರಲ್ಲಿ ಅರ್ಥವಾಗುತ್ತೆ. ಸೊ ಈ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನಲ್ಲಿ ನಮ್ಮ ಗೋವಿಂದಪ್ಪನವರು ಅತ್ಯಂತ ಈ ರಾಜ್ಯದಲ್ಲಿ ಇರ್ತಕ್ಕಂಥ 31 ಜಿಲ್ಲೆನಲ್ಲಿ 224 ಕ್ಷೇತ್ರದಲ್ಲಿ ಈ ಒಂದು ನಮ್ಮ ಹೊಸದುರ್ಗದಲ್ಲಿ ಸಿರಿಧಾನ್ಯವನ್ನು ಹೆಚ್ಚು ಬೆಳೀತಕ್ಕಂಥ ಯಾವುದಾದ್ರು ಜಿಲ್ಲೆ ತಾಲೂಕಿದ್ರೆ ಅದು ಈ ಹೊಸದುರ್ಗ ಅಂತೇಳಿ. ಇದು ಒಂದು ಸಿರಿಧಾನ್ಯ ನಾಡು ಅಂತಲೇ ಒಂದು ಈಗಾಗಲೇ ಪುರಸಭೆಯಿಂದನೂ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿಸಿದ್ದಾರೆ. ಮತ್ತು ಅವರೇ ಸ್ವತಃ ರೈತರು, ಪ್ರತಿನಿತ್ಯ ಹಳ್ಳಿನಲ್ಲೇ ವಾಸ ಇದ್ದು ಈಗಲೂ ಸಹ ವ್ಯವಸಾಯ ಮಾಡ್ತಕ್ಕಂಥದ್ದನ್ನು ಕಸುಬಾಗಿ ಮಾಡ್ಕೊಂಡಿರ್ತಕ್ಕಂಥವ್ರು ನಮ್ಮ ಶಾಸಕರು. ಮುಖ್ಯಮಂತ್ರಿಯವ್ರ ಕೈಲಿ ಅವರಿಗೆ ಸನ್ಮಾನವನ್ನು ಸಹ ಮಾಡಿಸ್ಬೇಕು ಅಂತೇಳಿ ನಾನು ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು ಸಹ ತೀರ್ಮಾನ ತಗೊಂಡಿದ್ದೀವಿ. ಈ ಭಾಗದಲ್ಲಿ ಕೃಷಿ ಇಲಾಖೆಯ ಸಹಾಯದಿಂದ ಸಿರಿಧಾನ್ಯಗಳನ್ನು ಬೆಳೆದು ಯಶಸ್ಸು ಕಂಡ ರೈತರೊಂದಿಗೆ ಸಂದರ್ಶನ ನಡೆಸಲೇಬೇಕು. ಹೀಗಾಗಿ ಇಂದು ಸಿರಿಧಾನ್ಯ ಬೆಳೆಗಾರರಾದ ಮಲ್ಲಿಹಳ್ಳಿ ಗ್ರಾಮದ ಶ್ರೀ ಪ್ರಭುಲಿಂಗಪ್ಪ ಹಾಗೂ ಶ್ರೀ ಮಹೇಶ್ ಅವರನ್ನ ನಮ್ಮ ಪ್ರಗತಿಪರ ರೈತ ಕಾರ್ಯಕ್ರಮದಲ್ಲಿ ಪರಿಚಯಿಸುತ್ತಿದ್ದೇವೆ. ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡು ಕೃಷಿ ಇಲಾಖೆಯಿಂದ ಸಾಕಷ್ಟು ತಂತ್ರಜ್ಞಾನಗಳ ಬಳಕೆಯ ಬಗ್ಗೆ ಮಾಹಿತಿಯನ್ನು ಪಡೆದು ಇಂದು ಹೊಸದುರ್ಗ ತಾಲೂಕಿನಲ್ಲಿ ಸಿರಿಧಾನ್ಯಗಳ ಯಶಸ್ವಿ ಬೆಳೆಗಾರ ಎಂಬ ಸ್ಥಾನ ಪಡೆದಿರುವ ಪ್ರಭುಲಿಂಗಪ್ಪ ಅವರ ಕೃಷಿ ಪಯಣ, ಅವರ ಜಮೀನಿನಲ್ಲಿ ಬೆಳೆದ ಬೆಳೆಗಳು, ಈ ಎಲ್ಲದರ ಬಗ್ಗೆ ಸಂಪೂರ್ಣ ಅವರಿಂದಲೇ ಮಾಹಿತಿ ಪಡೆಯೋಣ ಬನ್ನಿ. ಈಗ 3 ವರ್ಷದಿಂದ 5 ಎಕರೆಗೆ ಸಾವೆ ಹಾಕ್ತೀವಿ ಸರ್. ಸಾವೆ ಫಸ್ಟ್ ಸಾವೆ ಹಾಕ್ತೀವಿ. 10 ಎಕರೆ 10 ಎಕರೆ 5 ಎಕರೆ ಸಾವೆ, ಮತ್ತೆ ಮುಂಗಾರಲ್ಲಿ ಸಾವೆ ಹಾಕ್ತೀವಿ ಸರ್, ಮತ್ತೆ ಮುಂಗಾರಲ್ಲಿ ಸಾವೆ ಹಾಕ್ತೀವಿ ಸರ್. ಯಾಕೆ ಅಂತಂದ್ರೆ ಇದು ಇಬ್ಬನಿಗೆ ಬರುತ್ತೆ, ಇಬ್ಬನಿಗೆ ಬರೋದ್ರಿಂದ ನೀರು ಕಡಿಮೆ ಇದ್ರೂ ಬರುತ್ತೆ. ಅಂತ ಫಲವತ್ತಾದ ಭೂಮಿ ಅಲ್ಲ ಸರ್ ನಮ್ದು. ನೀವು ಈ ಗೊಬ್ಬರ ಈಗ ಇದನ್ನ ಮೆನೂರಲ್ಲಿ ಹಾಕಲ್ಲ, ಹಾಕಿದ್ರು ಬರುತ್ತೆ. ಔಷಧಿನೂ ಹಾಕಂಗಿಲ್ಲ ಸರ್, ಯಾವ್ದು ಸ್ಪ್ರೇ ಮಾಡಂಗಿಲ್ಲ, ಇಲ್ಲ. ಸೊ ನೀವು ಸಾವಯವ ಗೊಬ್ಬರ ಅಂದ್ರೆ ಸಗಣಿ, ಇದನ್ನು ಎರೆಹುಳದ ಗೊಬ್ಬರ ಹಾಕ್ತೀರಾ. ಬಹಳ ಕಡಿಮೆ ಖರ್ಚಿನಲ್ಲೂ ಆಗುತ್ತೆ, ಕಡಿಮೆ ನೀರು ಇದ್ರೂ ಆಗುತ್ತೆ. ಮತ್ತು ನಿಮ್ಗೆ ಬೇರೆ ಬೆಳೆಗೂ ಇದಕ್ಕೂ ಟೈಮ್ ಕಡಿಮೆ ಆಗುತ್ತೆ, ಬೇಗ ಬರುತ್ತೆ ಸರ್. ಇದು ಬೇಗ ಬರುತ್ತೆ. 2 ಬೆಳೆ ಅಂತೂ ಈ ತಾಲೂಕಿನಲ್ಲಿ ಆರಾಮಾಗಿ ತಗೋತೀರಾ. ಮಳೆ ಕಡಿಮೆ ಫಸ್ಟ್ ಸಹ ಸಾವೆ ಹಾಕ್ತಿವಿ ಸರ್, ಹಿಂಗಾರಲ್ಲಿ ನವಣೆ ಹಾಕ್ತಿವಿ ಸರ್. ನವಣೆ ಅದು ಇದು ಕಡಿಮೆ ಇದಕ್ಕೆ ಬರುತ್ತೆ ಸರ್, ಮಳೆ ಇದೆಲ್ಲ ಈ ಬೇರೆ ತಾಲೂಕಿನಲ್ಲಿ ರೆಗ್ಯುಲರ್ ಆಗಿ ಬೆಳೀತಕ್ಕಂಥ ಬೆಳೆಗಳಿಗೂ ಇದಕ್ಕೂ ಈ ಕಡಲೆ ಬೆಳೀತಾರೆ. ನಿಮ್ಮಲ್ಲಿ ಇದನ್ನ ಸೋಯಾಬೀನ್ ಈ ಕಡೆ ಬೆಳೆಯಲ್ಲ ಅಂತ ಕಾಣುತ್ತೆ, ಮೆಕ್ಕೆಜೋಳ ಬೆಳೀತಾರೆ. ಅವೆಲ್ಲಕ್ಕೂ ಇಲ್ಲಿ ನಿಮ್ಗೆ ಮೇಜರ್ ಕಮರ್ಷಿಯಲ್ ಕ್ರಾಪ್ ಆಗಿದೆ. ನಮ್ಮ ಇಲಾಖೆಯಿಂದ ಏನಾದ್ರು ಸಹಕಾರ ಇದು ಸ್ಪ್ರೇಯರ್ ತಗೊಂಡಿದ್ವಿ ಸರ್, ಸ್ಪ್ರಿಂಕ್ಲರ್ ಸರ್, ಟಾರ್ಪಲ್ ತಗೊಂಡಿದ್ದೀವಿ. ಆಮೇಲೆ ಈಗ 2,000 ರೂಪಾಯಿ 1,000 ರೂಪಾಯಿ ಕೊಟ್ಟರೆ 1,500 ರೂಪಾಯಿ ಕೊಟ್ಟರೆ ಆರೆ ಗುದ್ಲಿ ಸಲ್ಕೆ ಎಲ್ಲ ಕೊಡ್ತಾರೆ, ಅದನ್ನು ತಗೊಂಡಿದ್ದೀವಿ. ಕೃಷಿ ಹೊಂಡ ಏನಾದ್ರು ಕೃಷಿ ಹೊಂಡ ಮಾಡಿದ್ವಿ ಸರ್. ಇದು ಪ್ರಭುಲಿಂಗಪ್ಪ ಅವರ ಯಶೋಗಾಥೆಯಾಗಿದ್ರೆ, ಮಹೇಶ್ ಅವರು ಕೂಡ ಸಮಗ್ರ ಕೃಷಿಯ ಜೊತೆಯಲ್ಲಿ ಸಿರಿಧಾನ್ಯಗಳನ್ನ ಬೆಳೆಯುವ ಮೂಲಕ ಏನೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಮಹೇಶ್ ಅಂತ, ನೀನು ಬೆಂಗಳೂರು ಕೆಲಸದಲ್ಲಿ ಫಸ್ಟ್ ಬೆಂಗಳೂರಾಗಿದ್ದೆ ಸರ್. ಎಷ್ಟು ಸಾವಿರ ಕೊಡ್ತೀವಿ ಸಂಬಳ? ಒಂದು 12,000 ಕೊಡೋರು. 12,000ದಾಗೆ 3,000 ಉಳಿತು.
ಒಂದೇ 3000 ವರ್ಷ ಹೊಡಿತಿದ್ದ. ಒಂದೇ ವರ್ಷ. ಹಾ. ಅವಾಗ ಹಂಗ ಅಂದ್ಕೊಂಡೆ, ಇಲ್ಲಿದ್ರು ಸರಿಯಾಗಲ್ಲ, ಸೀದಾ ಹೋಗ್ಬಿಟ್ಟು ನಮ್ ಜಮೀನ ಕೆಲಸ ಮಾಡೋಣ. ಅಷ್ಟೊತ್ತಿಗೆ ನನ್ 4 ಎಕರೆ ಐತೆ. ನಾನು ಎರೆಹುಳು ತೊಟ್ಟಿ, ಬೈಜೆಟ್ಸ್ ತೊಟ್ಟಿ ಎಲ್ಲ ಮಾಡ್ಕೊಂಡು ಅದನ್ನ 2 ಬೋರ್ ಇದ್ವಲ್ಲ, ಅದರಿಂದ ಪೂರ್ತಿ ಎಲ್ಲಾ ತರಕಾರಿ ಪ್ರತಿಯೊಂದು ಏನೇನ್ ಬೆಳಿತೀಯ ನೀನು? ನಾನು ಸರ್ ರೇಷ್ಮೆ, ಮತ್ತೆ ಹೂವು, ತರಕಾರಿ, ಬಾಳೆ, ಮತ್ತೆ ತೋಟ ಐತೆ. ಮಹೇಶು 2 ಎಕರೆ 4 ಎಕರೆ ಜಮೀನಲ್ಲಿ ಅವರು ಎಲ್ಲಾ ಬೆಳೆನೂ ಬೆಳಿತಾ ಇದಾರಲ್ಲ, ಎಲ್ಲಾ ಬೆಳೆನೂ ಬೆಳಿತಿದ್ರೆ ಸರ್ಕಾರದ ಎಲ್ಲ ಉಪಯೋಗನೂ ಸಹ ಪಡ್ಕೊತಾ ಇದ್ದೀರಾ. ಸೊ ಈಗ ಒಳ್ಳೆ ತೃಪ್ತಿಯಾಗಿದ್ದೀನಿ ಸರ್. ಸಮಗ್ರ ಕೃಷಿ, ಸಿರಿಧಾನ್ಯಗಳ ಇಳುವರಿ, ವಾರ್ಷಿಕ ಲಕ್ಷಗಟ್ಟಲೆ ಆದಾಯ. ಸಿರಿಧಾನ್ಯಗಳ ಕೃಷಿಯಲ್ಲಿ ಸಂಪೂರ್ಣ ಯಶಸ್ಸು ಕಂಡ ಹೊಸದುರ್ಗ ರೈತನ ಯಶೋಗಾಥೆ. ತಮ್ಮ ಜಮೀನಿನಲ್ಲಿ ಮೊದಲು ಸಾಂಪ್ರದಾಯಿಕ ಕೃಷಿಯನ್ನ ಮಾಡಿಕೊಂಡು ಬಂದಿದ್ದ ಮಹೇಶ್ ಅವರು ಬಳಿಕ ಕೃಷಿ ಇಲಾಖೆಯ ಅಧಿಕಾರಿಗಳಿಂದ ಸಮಗ್ರ ಕೃಷಿಯ ಬಗ್ಗೆ ಮಾಹಿತಿ ಪಡೆದು ವರ್ಷವಿಡೀ ಆದಾಯ ಗಳಿಸಲು ಆರಂಭಿಸಿದ್ದಾರೆ. ವಿಶೇಷ ಏನಂದ್ರೆ ಇವರು ತಮ್ಮ ಜಮೀನಿನಲ್ಲಿ ಸಿಂಹಪಾಲನ್ನ ಸಿರಿಧಾನ್ಯ ಬೆಳೆಯಲು ಮೀಸಲಿಟ್ಟಿದ್ದಾರೆ. 1 ಎಕರೆ ಜಮೀನಿನಲ್ಲಿ ಸಾವೆ ಹಾಗೂ 1 ಎಕರೆ ಜಮೀನಿನಲ್ಲಿ ರಾಗಿ ಬೆಳೆಯುತ್ತಿದ್ದಾರೆ. ಇದರ ಜೊತೆಯಲ್ಲಿ ಇವರು 80 ತೆಂಗಿನ ಮರ, 0.20 ಎಕರೆಯಲ್ಲಿ ಸಜ್ಜೆ ನೇಪಿಯರ್ ಹುಲ್ಲು, 1 ಎಕರೆ ಜಾಗದಲ್ಲಿ ರೇಷ್ಮೆ, ಮಾವಿನ ಮರ, ಹಲಸಿನ ಮರ, ಸೇಬೆ ಮರ, ನಿಂಬೆ ಗಿಡ, ಪಪ್ಪಾಯಿ ಗಿಡ ತಲಾ 2 ಹೊಂದಿದ್ದಾರೆ. ಜೊತೆಯಲ್ಲಿ 30 ಬಾಳೆ ಗಿಡವನ್ನು ಹೊಂದಿದ್ದು ಏನಿಲ್ಲವೆಂದರೂ ವಾರ್ಷಿಕ ಲಕ್ಷಗಟ್ಟಲೆ ಆದಾಯ ಗಳಿಸುತ್ತಿದ್ದಾರೆ. ತಮ್ಮ ಕೃಷಿ ಭೂಮಿಯಲ್ಲಿ ಯಾವುದೇ ಕಾಲದಲ್ಲಿಯೂ ನೀರಿನ ವ್ಯವಸ್ಥೆಗೆ ತೊಂದರೆ ಬಾರದಂತೆ ಸ್ಪ್ರಿಂಕ್ಲರ್ಗಳನ್ನು ಅಳವಡಿಸಿಕೊಂಡಿದ್ದಾರೆ. ಕೇವಲ ಇಷ್ಟು ಮಾತ್ರವಲ್ಲ, ಮೊದಲು 1 ಹಸುವನ್ನ ಹೊಂದಿದ್ದ ಮಹೇಶ್ ಅವರು ಈಗ 10 ರಾಸುಗಳನ್ನು ಸಾಕುವ ಮೂಲಕ ಹೈನುಗಾರಿಕೆಯಲ್ಲಿಯೂ ಸೈ ಎನಿಸಿದ್ದಾರೆ. ಕುಕ್ಕುಟೋದ್ಯಮವನ್ನು ಮಾಡಿಕೊಂಡಿರುವ ಮಹೇಶ್ ಅವರು 500ಕ್ಕೂ ಅಧಿಕ ನಾಟಿ ಕೋಳಿಗಳನ್ನು ಸಾಕಿ ಅದರಿಂದಲೂ ಸಾಕಷ್ಟು ಲಾಭವನ್ನು ಪಡೆಯುವ ಮೂಲಕ ಸಮಗ್ರ ಕೃಷಿಯ ಸಮರ್ಪಕ ಬಳಕೆ ಮಾಡಿಕೊಂಡ್ರೆ ಯಾವ ಮಟ್ಟದಲ್ಲಿ ಯಶಸ್ವಿಯಾಗಬಹುದು ಎಂಬುದಕ್ಕೆ ಉತ್ತಮ ಉದಾಹರಣೆ ಎನಿಸಿದ್ದಾರೆ. ಪ್ರತಿ ವರ್ಷ ಎಷ್ಟು ಉಳಿತಾಯ ಮಾಡ್ತೀಯ? 4 ಲಕ್ಷ ಪ್ರತಿ ವರ್ಷ ಉಳಿತದೆ. ಖರ್ಚೆಲ್ಲ ಕಳೆದು ಯಾವುದೇ ಬಡ್ಡಿ ಗಿಡ್ಡಿ ಕಟ್ಟುವಂತ ಪ್ರಶ್ನೆನೇ ಇಲ್ಲ. ಅದನ್ನ ಬೇರೆ ರೈತರಿಗೂ ಹೇಳ್ಬೇಕಲ್ಲಪ್ಪ. ನನ್ನಂಗೆ ನೀವು ಮಾಡಿ, ನಾನು ಬೆಂಗಳೂರಿಂದ ಬಂದು ಈ ಮಟ್ಟಕ್ಕೆ ನಾನು ಇಡೀ ಫ್ಯಾಮಿಲಿನ ಸಾಕೊಂಡು, ಮಕ್ಕಳು ಸಾಕೊಂಡು, ತಂದೆ ತಾಯಿ ನಾವೆಲ್ಲ ಒಟ್ಟಿಗೆ ಎಲ್ಲಾ ಖರ್ಚು ಕಳೆದು, ಹಬ್ಬದ ಖರ್ಚು ಕಳೆದು, ಮಕ್ಕಳು ವಿದ್ಯಾಭ್ಯಾಸದ ಖರ್ಚು ಕಳೆದು ವರ್ಷಕ್ಕೆ 4 ಲಕ್ಷ ಉಳಿಸ್ತೀವಿ ಅಂದ್ರೆ, ಸೊ ನೀವು ಒಬ್ರು ಬಿಸ್ನೆಸ್ ಮಾಡೋರ್ಗಿಂತ ತೃಪ್ತಿಯಾಗಿದ್ದೀರಾ? ಹೊಸದುರ್ಗದ FPO ಸಂಸ್ಥೆಯಿಂದ ಹೊರಹೊಮ್ಮಿದೆ ಹೊಸ ಸಿರಿ ಬ್ರ್ಯಾಂಡ್. ರೈತರ ಸಿರಿಧಾನ್ಯ ಬೆಳೆಗೆ ಮಾರುಕಟ್ಟೆ, ಸಾಲು ಸಾಲು ಕೃಷಿಯೋಪಯೋಗಿ ಕಾರ್ಯಕ್ರಮಗಳು. ಕೇವಲ ಇಷ್ಟು ಮಾತ್ರವಲ್ಲ, ಹೊಸದುರ್ಗ ತಾಲೂಕಿನ ಶ್ರೀರಾಂಪುರ ಹೋಬಳಿಯಲ್ಲಿ ಸಿರಿಧಾನ್ಯ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್ ಕೂಡ ಇದ್ದು ರೈತರ ಆರ್ಥಿಕತೆಯ ಸಬಲತೆಗಾಗಿ ಕೆಲಸ ಮಾಡುತ್ತಿದೆ. ಈ ಸಂಸ್ಥೆಯ ಮೂಲಕ ರೈತರಿಗೆ ಅಗತ್ಯವಿರುವ ಯಂತ್ರೋಪಕರಣಗಳನ್ನು ಅಗ್ಗದ ದರದಲ್ಲಿ ಮಾರಾಟ ಮಾಡುವ, ಬಾಡಿಗೆ ನೀಡುವ ಜೊತೆಯಲ್ಲಿ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸಾಕಷ್ಟು ಕೃಷಿಪರ ಕಾರ್ಯಕ್ರಮಗಳನ್ನು ತಾಲೂಕಿನಲ್ಲಿ ಆಯೋಜಿಸಲಾಗಿದೆ. ಹೊಸ ಸಿರಿ ಬ್ರ್ಯಾಂಡ್ನ ಅಡಿಯಲ್ಲಿ ಹೊಸದುರ್ಗ ತಾಲೂಕಿನ ರೈತರು ಬೆಳೆಯುವ ಎಲ್ಲ 9 ಬಗೆಯ ಸಿರಿಧಾನ್ಯಗಳನ್ನು ಮಾರುಕಟ್ಟೆಯಲ್ಲಿ ಮಾರುವ ಕೆಲಸವನ್ನ ಮಾಡ್ತಾ ಇದೆ. ರಾಜ್ಯದ ಬೇರೆ ಬೇರೆ FPO ಸಂಸ್ಥೆಗಳು ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊಸದುರ್ಗ ತಾಲೂಕಿನಲ್ಲಿ ಬೆಳೆಯಲಾದ ಸಿರಿಧಾನ್ಯಗಳನ್ನು ಉತ್ತಮ ದರಕ್ಕೆ ಮಾರಾಟ ಮಾಡುವ ಕೆಲಸ ನಿರ್ವಹಿಸುವ ಮೂಲಕ FPO ಸಿರಿಧಾನ್ಯ ಬೆಳೆಗಾರರ ಪಾಲಿನ ಸ್ನೇಹಿತ ಎನಿಸಿದೆ. ಒಬ್ಬ ಜನನಾಯಕ, ಒಂದು ಸರ್ಕಾರ ರೈತನ ಪರವಾಗಿ ನಿಂತರೆ ದೊಡ್ಡ ಇತಿಹಾಸವನ್ನೇ ಸೃಷ್ಟಿಸಬಹುದು ಎನ್ನುವುದಕ್ಕೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕು ಸಾಕ್ಷಿಯಾಗಿದೆ. ಇದೇ ರೀತಿ ನಮ್ಮ ಸರ್ಕಾರದ ನೆರವಿನಿಂದ ರಾಜ್ಯದ ಇನ್ನಷ್ಟು ರೈತರು ಸಮಗ್ರ ಕೃಷಿ ಹಾಗೂ ಸಿರಿಧಾನ್ಯ ಕೃಷಿಯತ್ತ ಮತ್ತಷ್ಟು ಒಲವು ತೋರಲಿ ಎಂಬುದೇ ನಮ್ಮ ಆಶಯ.